ಬೆಂಗಳೂರಲ್ಲಿ ಅವ್ರು ನೆಲೆ ಮಾಡ್ಕೊಳ್ಳೋದಕ್ಕೆ ಮುಂಚೆ, ಇದೆಲ್ಲ ಆಗೋದಕ್ಕೆ ಮುಂಚೆ ಡಿಸಿಷನ್ನು ಅವರೊಂದು ಮೀಟಿಂಗ್ ಮಾಡ್ತಾರೆ. ಎಲ್ಲಿ ಮಾಡ್ಕೊಳ್ಳೋಣ ನಾವು ದಕ್ಷಿಣ ಭಾರತದಲ್ಲಿ, ವಿ ವಾಂಟ್ ಟು ಬಿಲ್ಡ್ ಎ ಬಿಗ್ಗರ್ ಆ್ಯಂಡ್ ಬ್ರೈಟರ್ ಆ್ಯಂಡ್ ಸೇಫರ್ ಸಿವಿಲ್ ಆ್ಯಂಡ್ ಮಿಲಿಟರಿ ಸ್ಟೇಷನ್ ಅಂದಾಗ ಅವರು ಚಿತ್ರದುರ್ಗ, ಚನ್ನಪಟ್ಟಣ ಮತ್ತು ಬೆಂಗಳೂರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಚಿತ್ರದುರ್ಗದ ಮೇಲೆ ಅವ್ರಿಗೆ ಯಾವಾಗಲೂ ಒಂದು ಕಣ್ಣಿರುತ್ತೆ, ಹೈದರಲ್ಲಿಗೂ ಕಣ್ಣಿರುತ್ತೆ, ಟಿಪ್ಪು ಸುಲ್ತಾನ್ಗೂ ಕಣ್ಣಿರುತ್ತೆ. ಯಾಕೆಂದರೆ ಅಭೇದ್ಯವಾದಂಥ 7 ಸುತ್ತಿನ ಕೋಟೆ, ಯಾರೂ ಭೇದಿಸಲಾಗದಂಥ ಕೋಟೆ, ಯಾರು ಹೋದರೂ ಸೇಫ್ ಆಗಿರ್ಬೋದಲ್ಲ, ಎಲ್ರಿಗೂ ಸೆಳೆತ. ಬ್ರಿಟಿಷರು ನಾವು ಇದ್ದು ಬಿಡೋಣ ಇಲ್ಲಿ ಅಂತ ಯೋಚನೆ ಮಾಡಿರ್ತಾರೆ. ಬಟ್ ಇಟ್ ಈಸ್ ಫಾರ್ ಅವೇ ಟು ಮದ್ರಾಸ್, ಇನ್ನೊಂದು 200 ಕಿಲೋಮೀಟರ್ ದೂರ ಹೋಗ್ಬೇಕಲ್ಲ. ಅದು ಆ ದೂರದ ಪರಿಣಾಮವಾಗಿ ದುರ್ಗ ಅಲ್ಲೇ ಉಳ್ಕೊಂಬಿಡುತ್ತೆ, ಚನ್ನಪಟ್ಟಣನೂ ದೂರ ಉಳ್ಕೊಳ್ಳುತ್ತೆ. ಕೊನೆಗೆ ಬೆಂಗಳೂರೇ ಹತ್ತಿರ, ನಮಗೆ ಹೆಚ್ಚು ಕಡಿಮೆ 400 ಕಿಲೋಮೀಟ್ರಲ್ಲಿ ನಡೆದೋಗುತ್ತೆ ಅಂತ ಮಾಡ್ಕೊಂಡು ಡಿಸೈಡ್ ಮಾಡಿದ್ಮೇಲೆ ಜಾಗ ಬೇಕಲ್ಲ. ಆಗ ಮಹಾರಾಜರನ್ನು ಕೇಳಿದಾಗ 4,000 ಎಕರೆಗಳ ಜಾಗವನ್ನು ಕೊಡ್ತಾನೆ. 4,000 ದಕ್ಷಿಣ ಭಾರತದ ಅತಿ ದೊಡ್ಡ ಸಿವಿಲ್ ಆ್ಯಂಡ್ ಮಿಲಿಟರಿ ಸ್ಟೇಷನ್ ಅಥವಾ ಕಂಟೋನ್ಮೆಂಟನ್ನು ಕಟ್ಟಕ್ಕೆ ಶುರು ಮಾಡ್ತಾರೆ ಇವರು. ಕಂಟೋನ್ಮೆಂಟನ್ನು ಕಟ್ಟಕ್ಕೆ ಶುರು ಮಾಡಿದಾಗ ಮೊದಲು ಇವ್ರು ಕಟ್ಟೋದು ಕಂಟೋನ್ಮೆಂಟಿನಲ್ಲಿ ಅತಿ ದೊಡ್ಡ ಪ್ರದೇಶದಲ್ಲಿ ಒಂದು ಚರ್ಚ್ ಕಟ್ತಾರೆ. ಅದೇ ಇವತ್ತಿನ ಸೆಂಟ್ ಮಾರ್ಕ್ಸ್ ಕೆಥೆಡ್ರಲ್, ನಮ್ಮ ಚಿನ್ನಸ್ವಾಮಿ ಎದುರುಗಡೆ ಇರೋದು. 1806 ಕಟ್ತಾರೆ. ಇವಾಗ ಅದು ಕೆಥಿಡ್ರಲ್ ಆಯಿತು. ಮೊದಲು ಅದು ಚರ್ಚ್, ಸೆಂಟ್ ಮಾರ್ಕ್ಸ್ ಚರ್ಚ್ ಆಗಿತ್ತು, ಈಗ ಅದು ಕೆಥಿಡ್ರಲ್. ಸೊ ಸೆಂಟ್ ಮಾರ್ಕ್ಸ್ ಕೆಥಿಡ್ರಲ್ನ ಅವಾಗ ಕಟ್ಟಿದಾಗ ಅದು ಅವತ್ತಿನ ಕಂಟೋನ್ಮೆಂಟಲ್ಲಿ ಎಲ್ಲಿ ನಿಂತ್ಕೊಂಡ್ರು ಕಾಣ್ತಾ ಇದ್ದಂಥದ್ದು. ಯಾಕೆಂದರೆ ಚರ್ಚಿನ ಗಂಟೆ ಬಾರಿಸಿದಾಗ ಪ್ರೇಯರ್ಗೆ ಬರಬೇಕು, ಆ ಥರದ್ದೊಂದು ಬ್ರಿಟಿಷ್ ಇದಿತ್ತು. ಅವತ್ತಿನ ಕಂಟೋನ್ಮೆಂಟು ನಮ್ಮ ರಾಜಭವನದಿಂದ ಅಗರಾಲೇಕ್ವರೆಗಿತ್ತು, ದೊಡ್ಡ ಕಂಟೋನ್ಮೆಂಟ್. ಅದಾದಮೇಲೆ ಇವರು ತಮ್ಮದೊಂದು ಮಿಲಿಟರಿ ಸ್ಟೇಷನ್ ಮಾಡ್ಕೊಳ್ಬೇಕು ಅಂತ ಮತ್ತೆ ಮಹಾರಾಜರನ್ನು ಕೇಳಿದಾಗ ಅದಕ್ಕೊಂದು 3,000 ಎಕರೆ ಜಾಗ ಕೊಡ್ತಾರೆ. ಅದನ್ನು ಅವರು 3ನೇ ಕೃಷ್ಣರಾಜ ಒಡೆಯರ ಕೃಷ್ಣರಾಜಪುರ, ಈಗ ನಾವು KR ಪುರ ಮಾಡಾಕ್ಬಿಟ್ಟಿದ್ವಿ. ಅಟ್ಲೀಸ್ಟ್ ಕೃಷ್ಣರಾಜಪುರ ಅಂತ ನಾವು ಕರಿಬೇಕದನ್ನ ಅಲ್ಲಿ ಮಾಡ್ಕೊಡ್ತಾರೆ. ಮೈಸೂರಲ್ಲೇ ಉಳಿದಿಲ್ಲ ಸರ್, KR ನಗರ, KR ಪೇಟೆ, KR ಸರ್ಕಲ್ ಅವೆಲ್ಲ ಅದರಲ್ಲಿ ಇಂಥದ್ರಲ್ಲೆಲ್ಲ ಭಾಳ ನಿಸ್ಸೀಮ್ರು ನಾವು. ನಾವು ಮೂಲನೇ ಮರೆತು ಮರೆಯೋದ್ರಲ್ಲಿ ನಾವೆಲ್ಲ